ನಮಸ್ತೆ. ಕೃಷ್ಣ 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 ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರ ಇಲ್ಲದ ರಾತ್ರಿ ಬೀಳು, ಕಮಲವಿಲ್ಲದ ಕೆರೆ ನನ್ನ ಬಾಳು, ಚಂದ್ರ ಇಲ್ಲದ ರಾತ್ರಿ ಬೀಳು, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ, ಮಾತೆಲ್ಲ ಬಿಗಿದಿದೆ ದುಃಖ ಕೊರಳ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ 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 ಕೃಷ್ಣ. ಆಹಾ. ಸರ್ ಚೆನ್ನಾಗಿದ್ದೀರಾ ಸರ್? ಏನೊಬ್ಬ ಮುಳುಗಿಸ್ಬಿಟ್ಟಲ್ಲವ ನನ್ನ. ಬಹಳ ಚೆನ್ನಾಗಿದ್ದೀನಿ. ಎಷ್ಟು ಚೆನ್ನಾಗಿ ಆಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಯಪ್ಪ, ಎಷ್ಟು ಶ್ರುತಿಬದ್ಧವಾಗಿತ್ತು, ಎಷ್ಟು ಚಿಕ್ಕ ಚಿಕ್ಕ ಸಂಗತಿಗಳನ್ನು ಎಷ್ಟು ಚೆನ್ನಾಗಿ ಆಡಿದ್ರಿ. ಏನು ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ನಾನು ಹಲವೊಂದು ವರ್ಷದ ಕಾಲೇ ಶುರುವಾಯಿತು. ಓ ಸೂಪರ್ ಅವ್ವ. ಅಂಡ್ ನಿಮ್ಮ ಹಾಡು ನನ್ನ ಹೃದಯಕ್ಕೆ ತಲುಪು. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ತಕ್ಷಣ ಹೇಳ್ಬಿಡೋಣ ಅಂತ ರೆಡಿ ಆಗ್ಬಿಟ್ಟಿದ್ರಾ? ಸರ್ ಹೌದು, ಒಂದ್ ವರ್ಷದಿಂದ ಇದನ್ನೇ ಪ್ಲಾನ್ ಮಾಡ್ಕೊಂಡಿದೀನಿ ಸರ್. ಒಂದ್ ವರ್ಷ ಆದ್ಮೇಲೆ ಇವತ್ ಕಾಲ್ ಸಿಕ್ಕಿದೆ ನನಗೆ. ಅಯ್ಯೋ, ಅಂದ್ರೆ ಈ ಮುಂಚೆ ಮಾತಾಡಿದ್ರಿ ಅಲ್ವಾ? ಹೌದು ಸರ್, ಇದಕ್ಕೂ ಮುಂಚೆ ನಾನ್ ಪ್ರೆಗ್ನೆಂಟ್ ಇದ್ದಾಗ ಮಾತಾಡಿದ್ದೆ. ಮೊದ್ಲು ನನ್ ಕ್ಷಮೆ ಕೇಳ್ಬೇಕು ನಿಮ್ಗೆ. ಯಾಕೆ ಸರ್ ಅದೇ ನಾನು ಅಂದ್ರೆ ಅದು ಇರ್ಲಿ ಸರ್, ಅದು ಬೇಡ ಬಿಡಿ, ಕ್ಷಮೆ ಯಾಕೆ ಅಂತ. ಒಟ್ಟು ನಿಮ್ ಹತ್ರ ಮಾತಾಡಿದ್ದೆ ಸರ್, 2 ವರ್ಷದ ಹಿಂದೆ ಮಾತಾಡಿದ್ದೆ. ಓಕೆ ಓಕೆ, ಇರ್ಲಿ. ಚೆನ್ನಾಗಿದ್ದೀರಾ ಈಗ? ಹೌದು ಸರ್ ಚೆನ್ನಾಗಿದ್ದೀನಿ. ನೀವ್ ಹೇಳಿದ್ರಿ ಅದೇ ಸರ್, ಬ್ರಾಹ್ಮಣ್ ಹುಡ್ಗಿ ಸರ್, ಈ ತರ ಇಂಟರ್ ಕ್ಯಾಸ್ಟ್ ಆಗಿತ್ತು ಅಂತ ನಾನು ಕಾಲ್ ಮಾಡಿದ್ನಲ್ಲ ಸರ್ ನಿಮ್ಗೆ. ನಾನ್ ಕನ್ಸೀವ್ ಇದ್ದೆ, ಪ್ರೆಗ್ನೆಂಟ್ ಇದ್ದೆ, ಡೆಲಿವರಿ ಡೇಟ್ ಹತ್ರ ಬಂದಿತ್ತು ಅಂತ ಹೇಳಿದ್ರಲ್ಲ. ಹೌದು. ಅವಾಗ ಕಾಲ್ ಮಾಡಿದ್ದೆ ಸರ್ ನಾನು ನಿಮ್ಗೆ. ಸೂಪರ್ ಅವ್ವ. ಕಾರ್ಯಕ್ರಮ ನೋಡ್ತಾ ಇದ್ರಾ? ಹೌದು ಸರ್ ನೋಡ್ತಾನೆ ಇರ್ತೀನಿ. ಸೂಪರ್. ಮತ್ ಕರೆ ಸಿಕ್ಬಿಟ್ಟಿದೆ. ಅದು 1 ವರ್ಷ ಆದ್ಮೇಲೆ ಸರ್. 1 ವರ್ಷ ಆದ್ಮೇಲೆ ಕರೆ ಸಿಕ್ಕಿದೆ. ಮೊನ್ನೆ ಮಾತ್ರ ಸಿಕ್ಕಾಪಟ್ಟೆ ಸಿಕ್ ಬಂದ್ಬಿಟ್ಟಿತ್ತು ಸರ್ ನನ್ಗೆ. ಅಂದ್ರೆ ನಿಮ್ಮೇಲಲ್ಲ, ಹಾಕ್ಬಿಟ್ಟಿದ್ರಲ್ಲ ಸರ್. ನಿಜ ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ, ಅವತ್ ದಿನ ಪೂರ್ತಿ ಎಷ್ಟೊಂದ್ಸಲ ಕಾಲ್ ಮಾಡ್ತೀನಿ. ಅದು ಒಬ್ರು ಆಂಟಿ ಕಾಲ್ ಮಾಡಿದಾರೆ ನಿಮ್ಗೆ, ಅವ್ರ ಮಗಂದು ಯಾರಿಗೋ ಏನೋ ಆಗಿತ್ತಲ್ಲ ಸರ್, ಪ್ರೆಗ್ನೆಂಟ್ ಮಾಡಿದ್ರು, ಅವ್ರ ಮಗನ್ ತಪ್ಪು ಅಂತ ಒಪ್ಕೊಂತ ಇರ್ಲಿಲ್ಲಲ್ಲ. ಫುಲ್ ಎಪಿಸೋಡ್ ಅವ್ರೇ ಮಾತಾಡಿದ್ರಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟಿತ್ತು ಸರ್ ನನ್ಗೆ. ಅಯ್ಯೋ ದೇವ, ಹೆಂಗ್ ಡಿಸೈನ್ ಬೇಕಂಬಿಟ್ಟಿರ್ತೀರಲ್ಲ. ನಿಜ ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ ನಾನು ಅವ್ರಿಗೆ. ಕೃಷ್ಣಾರ್ಪಣ ಮಸ್ತು. ಬೈಗುಳಗಳು ಅವನಿಗೇನೆ. ಆಗ್ಲಿ ಒಳ್ಳೇದಾಗ್ಲಿ. ಬಟ್ ಏನ್ರಿ ನೋಡಿ, ಹಂಗೆ
ಕೆಲವೊಂದು ಹಂಗೆ ಬರ್ತವವ, ಏನು ಮಾಡೋದು, ಒಂದು ಹಾ ಒಂದೂವರೆ ಅವರ್ ತಗೊಂಡ್ಬಿಡ್ತವೆ, ಏನು ಮಾಡ್ಲಿಕ್ಕೆ. ಹೌದು. ಇಲ್ಲ ಸರ್, ಯಾಕೆ ಅಂತಂದ್ರೆ ಪಾಪ ನಂತರನೇ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತಾರ ನಿಮ್ ಹತ್ರ ಮಾತಾಡೋದಕ್ಕೆ. ಒಬ್ರದೇ ಕಾಲ್ ತಗೊಂಡ್ರೆ ಆ ಅವರೇ ತುಂಬಾ ಅವರು ಅರ್ಥ ಮಾಡ್ಕೋಬೇಕು ಅಲ್ಲ ಸರ್ ಅದನ್ನ. ಆತರ ಅಷ್ಟೇ ನನಗ್ ಸಿಕ್ ಬಂದಿದ್ದು, ಬೇರೆ ಏನೂ ಅಲ್ಲ. ಇರ್ಲಿ, ಈಗ ಏನಾಗ್ಬಿಡುತ್ತೆ, ಅವ್ರಿಗೆ ಎಷ್ಟು ಖುಷಿ ಆಗಿದೆ, ಎಷ್ಟು ನೆಮ್ಮದಿ ಇದೆ ಅಂತ ಹೇಳಕ್ಕೆ ಅರ್ಧ ಗಂಟೆ ತಗೊಂಡಿರ್ತಾರೆ. ಹಾ ಐ ಮೀನ್, ಹೌದು ಸರ್. ಅದು ಅಭಿಮಾನ ವ್ಯಕ್ತಪಡಿಸೋದೇ ಆಗಿರುತ್ತೆ. ಬಟ್ ನಾನು ಅಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಏನು ಮಾಡಲಿ, ಅದನ್ನ ಅವ್ರು ಸೇರಿಸ್ತಾರೆ, ನಾನು ಬೇಡ ಅನ್ನೋಕ್ಕಾಗಲ್ಲ. ಹೌದು ಸರ್ ಪಾಪ. ಬಟ್ ಏನಂದ್ರೆ, ಎಲ್ಲ ನಾವು ತಗೊಳ್ಳಿಲ್ಲ ಅನ್ನೋದು ನೆಪ ಅಷ್ಟೇ ಅವ. ಇವತ್ತು ಸಿಗಬೇಕು ಅಂತಲೇ ನಿಮ್ಗಿತ್ತು ಅಂದ್ರೆ ಅದು ಇವತ್ತೇ ಸಿಗೋದು. ಹಾ ಆ, ಅದು ಹಾಗೆ ಇರ್ಲವ. ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಾ ಸರ್, ಅದೇ ನನ್ಗೆ ಅದೇ ನಮ್ಮ ಅಜ್ಜಿ ಆತರ ಎಲ್ಲ ಆಗಿದ್ದು ನಿಮ್ಗೆಲ್ಲ ಹೇಳಿದ್ದೆ. ಆದ್ರೆ ನನ್ಗೆ ಗಂಡ್ ಮಗು ಆಗ್ಬಿಡ್ತು. ನಮ್ಮ ಅಜ್ಜಿನೇ ಹುಟ್ಟುತ್ತೆ ಅಂತ, ನಾನು ಹೆಣ್ಮಗುನೇ ಆಗ್ಲಿ ಅಂತ ನಾನು ತುಂಬಾ ಬೇಡ್ಕೊಂಡಿದ್ದೆ. ಬಟ್ ಗಂಡ್ ಮಗು ಹುಟ್ಟಿದೆ. ಅದು ಕೃಷ್ಣ ಏಕಾದಶಿ ದಿನಾನೇ ಹುಟ್ಟಿದಾನೆ. ಕೃಷ್ಣ ನಕ್ಷತ್ರನೇ ಹೊತ್ಕೊಂಡು ಹುಟ್ಟಿದಾನೆ ಸರ್ ಅವನು. ಶಬ್ಬಾಷ್. ಕೃಷ್ಣ ನನ್ನ ಆರಾಧ್ಯ ದೈವ. ಅವತ್ತೇ ಹುಟ್ಟಿದಾನೆ, ಅವತ್ತೇ ಕೃಷ್ಣ ನಕ್ಷತ್ರದಲ್ಲೇ ಹುಟ್ಟಿದಾನೆ. ಒಳ್ಳೇದಾಯ್ತಲ್ಲ. ಹಾ, ಒಂದ್ ಕಡೆ ಖುಷಿನೇ. ಅದೇ ಸರ್, ನನ್ಗೆ ಏನಾಗಿತ್ತು ಅಂತಂದ್ರೆ, ನನ್ಗೆ ಅವ್ನು ಕನ್ಸೀವ್ ಆದ್ಮೇಲೆ ನಿಮ್ ಹತ್ರ ಮಾತಾಡಿ ಆದ್ಮೇಲೆ ಇನ್ನ ಡೆಲಿವರಿ ಹತ್ತತ್ರ ಬಂದಾಗ ನನ್ಗೆ ಗೊತ್ತೇ ಆಗಿಲ್ಲ. ಡೆಲಿವರಿ ಆದ್ಮೇಲೆ ನನ್ಗೆ ಡಿಪ್ರೆಷನ್ ಆಗಿದೆ, ಅದ್ರಿಂದ ಈ ತರ ಎಲ್ಲ ಆಗಿತ್ತು ಅಂತ. ನನ್ಗೆ ಮಗು ಇಷ್ಟನೇ ಆಗ್ತಾ ಇರ್ಲಿಲ್ಲ. ಅವನ್ಗೆ ಚಾಕು ತಗೊಂಡು ಚುಚ್ಬಿಟ್ಟಿದ್ದೆ, ಮತ್ತೆ ಎತ್ತಿ ಬಿಸಾಕ್ಬಿಟ್ಟಿದ್ದೆ. ಅವನ್ಗೆ ಫೀಡ್ ಮಾಡ್ತಾ ಇರ್ಲಿಲ್ಲ, ಇಷ್ಟನೇ ಆಗ್ತಿರ್ಲಿಲ್ಲ. ಅಂದ್ರೆ ನನ್ನ ನೋಡ್ಕೊಳಕ್ಕೆ ನಮ್ಮ ಅಮ್ಮ ಅಪ್ಪ ಯಾರುನು ಬಂದಿರ್ಲಿಲ್ಲ, ಬರೋದು ಇಲ್ಲ ಅಂತ ಗೊತ್ತಲ್ಲ ನಿಮ್ಗೆನೆ. ಹಂಗಾಗಿ ಒಂಥರ ಆಗ್ಬಿಟ್ಟಿತ್ತು. ಬಟ್ ಇವಾಗ ಸರಿ ಆಗಿದೆ, ಇಲ್ಲ ಅಂತ ಅಲ್ಲ. ಆದ್ರೂ ಯಾಕೋ ಒಂಥರ ಏನೋ ಬೇಜಾರು ನನ್ಗೆ. ಲೈಫ್ ಬೇಡ, ಇಲ್ಲಿಗೆ ಬಿಟ್ಬಿಡೋಣ, ಕ್ವಿಟ್ ಮಾಡೋಣ, ಸತ್ತೋಗ್ಬಿಡೋಣ ಅಂತ ಇವಾಗ್ಲೂನು ಅನ್ನಿಸ್ತಾನೆ ಐತೆ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಯಾಕೆ ಗಂಡ ಚೆನ್ನಾಗಿ ನೋಡ್ಕೊಳಲ್ವಾ? ಅವ್ರ ಬಗ್ಗೆ ಒಂದ್ ಮಾತು ಇಲ್ಲ ಸರ್. ಅವ್ರ ದೇವ್ರಂತ ಮನುಷ್ಯ, ತುಂಬಾ ಒಳ್ಳೆಯವರು. ಮತ್ತೆ ಯಾಕೆ? ನನ್ಗೆ ನಮ್ ಫ್ಯಾಮಿಲಿ ಕಡೆನೆ ಒಂಥರ ಮನ್ಸು. ಇವಾಗ 10 ವರ್ಷ ಆದ್ರೂನು ನಮ್ಮನೆ ನಮ್ಮಮ್ಮ ಮಾತಾಡ್ಸ್ಲಿ, ನನ್ನನ್ ಕರೆಸ್ಕೊಂಡ್ಲಿ, ಮಗುನ ಒಪ್ಕೊಂಡ್ಲಿ, ನೋಡ್ಲಿ ಅನ್ನೋ ತರ ಅನ್ಸುತ್ತೆ. ಮತ್ತೆ ಒಂದೊಂದ್ ಕಡೆ ಈ ತರ ಅನ್ಸುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನೋಡುವ, ಇಷ್ಟು ದಿನ ಏನ್ ಅನ್ನಿಸ್ತಾ ಇತ್ತು, ನನ್ ಮಗುನ್ ಸಾಯಿಸ್ಬಿಡೋಣ. ಅದು ಆತರ ಅನ್ಸಿ ಅವ್ನ್ಗೆ ಚಾಕುನು ಚುಚ್ಚಿದ್ದೆ ನನ್ ಮಗನ್ಗೆ ಹುಟ್ಟಿ ಆದ್ಮೇಲೆ. ಆಮೇಲೆ ನನ್ಗೆ ಅನ್ನಿಸ್ತಾ ಇದೆ, ಇದೆಲ್ಲ ನಾನು ಎಷ್ಟು ಕೆಟ್ಟದಾಗ ಮಾಡಿದೆ, ಈ ತರ ಆ ತರ ಎಲ್ಲ ಅನ್ನಿಸ್ತಾ ಇದೆ ನನ್ಗೆ. ಇವಾಗ ರಿಯಲೈಸ್ ಆಗಿದೆ ನನ್ಗೆ. ಇವಾಗ ಆ ಮಗು ಮೇಲೆ ಅನ್ಸೋದನ್ನ ಬಿಟ್ಟು ನನ್ಗೆ ಅನ್ನಿಸ್ತಿದೆ ಆತರ. ನಾನ್ ಸತ್ತೋದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಯಾಕೆ ಈ ತರ ಜಾತಿ ಅಂತ ಬಡ್ಕಂತಾರೆ. ಅದೆಲ್ಲ ಮುಗ್ದೀಗ ಸರಿ ಇದೆಯಲ್ಲ, ಚೆನ್ನಾಗ್ ಆಗಿದ್ದೀರಲ್ವಾ? ಇಲ್ಲ, ಅವ್ರು ಯಾರೂನು ಚೆನ್ನಾಗೇ ಆಗಿಲ್ಲ ಸರ್. ಅವ್ರು ಇನ್ನೂನು ಜಾತಿ ಅನ್ನೋದ್ರಲ್ಲೇನೆ ಇದೆ. ನಿನ್ನ ಮನೆಯವ್ರ ಬಗ್ಗೆ ಹೇಳ್ತಾ ಇರಿದ್ಯಾ? ಹಾ, ನನ್ ಮನೆಯವ್ರ ಬಗ್ಗೆ ಇನ್ನೂ ಒಪ್ಕೊಳಕ್ ರೆಡಿ ಇಲ್ಲ. ಒಂದು ಮಗು ಆಗಿದೆ, ಜೀವನ ಮಾಡವ, ಇರೋ ಬದುಕಿ ಯಾಕೆ ಮಣ್ಣಾಯ್ಕತಿಯ? ಆದ್ರೂನು ಕೇಳಿಸ್ಕೋ, ಇಡೀ ಸಮಾಜದ ಆ ದೋಷಗಳನ್ನು ನೀನ್ ಸರಿ ಮಾಡ್ಲಿಕ್ಕೆ ಆಗಲ್ಲ, ಆಯ್ತಾ? ಅಂದ್ರೆ ಯಾವ್ದ್ರ ಬಗ್ಗೆ ನಿನಗೆ ದುಃಖ ಇದೆ, ದ್ವೇಷ ಇದೆ, ಅದನ್ನ ಕಾಲಕ್ಕೆ ಬಿಟ್ಟು ನೋಡಬೇಕು, ಪ್ರಯತ್ನ ಮಾಡಿ ಸರಿ ಮಾಡ್ಬೇಕು ಹೊರತು ಸತ್ತು ಬಿಟ್ರೆ ಬರುತ್ತಾ? ನಿನ್ನಷ್ಟೇ ಅಸಹನೆ ಕೆಲವು ವಿಚಾರಗಳ ಬಗ್ಗೆ ಈ ಸಮಾಜದಲ್ಲಿ ನನಗೂ ಇದೆ. ಅದನ್ನ ಸರಿ ಮಾಡ್ಬೇಕು, ನೋಡ್ಬೇಕು, ಅಥವಾ ಸರಿ ಮಾಡೋ ಯಾರೋ ಒಬ್ರಿಗೆ ಬೆಂಬಲ ಕೊಡ್ಬೇಕು ಬದುಕಿದ್ದು, ಹೌದಲ್ಲ? ಅದನ್ನ ಬಿಟ್ಬಿಟ್ಟು ನಾನು ಸತ್ತು ಬಿಟ್ರೆ ಇಲ್ಲ. ಇಷ್ಟು ದೇವ್ರಂತ ಗಂಡ ಅಂತೀಯ, ಚೆಂದಂತ ಮಗು ಹುಟ್ಟಿದೆ ಅಂತೀಯ, ಒಂದು ತಾಯಿ, ಒಂದು ಹೆಣ್ಣಾಗಿ ನೀನು ಬದುಕು ಪೂರ್ಣವಾಗ್ಲಿಕ್ಕೆ ಏನು ಬೇಕೋ ಎಲ್ಲ ಸಿಕ್ಕಿದೆಯಲ್ಲವ. ಅಲ್ಲ, ಹಿಂದೇನೋ ಎಡವಟ್ಟು ಆಯ್ತು ಬಂದೆ, ಅದೆಲ್ಲ ಅದು ಬಿಡು, ಅದೆಲ್ಲ ಮುಗಿದ ಕತೆ. ಈಗ ನಿನಗೆ ಒಂದು ತಾಯ್ತನ ಸಿಕ್ಕಿದೆ, ಒಳ್ಳೆ ಹೆಂಡತಿಯಾಗಿದ್ದೀಯಾ, ಒಳ್ಳೆ ಗಂಡ ಇದ್ದಾರೆ, ಜೀವನ ಚೆನ್ನಾಗಿ ನಡೀತಾ ಇದೆ. ನಿನಗೆ ಸಮಾಜದ ಬಗ್ಗೆ ಅಥವಾ ಜಾತಿ ಅಥವಾ ಇಂತಹ ದುಸ್ಥಿತಿಗಳ ಬಗ್ಗೆ ದುಃಖ, ಅಸಹನೆ, ವಿರೋಧ ಇದ್ದರೆ ಅದನ್ನು ಬದುಕಿದ್ದು ವಿರೋಧಿಸಿ ಅಥವಾ ಹಾಗೆ ಹೋರಾಡಿ ನಾನು ಸರಿ ಮಾಡಬೇಕೇ ಹೊರತು ಕೆಲವು ವಿಚಾರಗಳಲ್ಲಿ ನನಗೆ ಅದೇ ಗಾಳಿ ಜೊತೆ ಗುದ್ದಾಡ್ದಂಗೆ ಅವು ತುಂಬ ದೈತ್ಯ ಆಳವಾಗಿ ಬೇರು ಬಿಟ್ಟಿರೋ ಸಂಗತಿಗಳು ಅಂದಾಗ ಕಾಲಕ್ಕೆ ಬಿಟ್ಟು ನೋಡ್ಬೇಕದು.
ಆಯ್ತಾ? ಈಗ ನನ್ನ ಪ್ರಕಾರ ಅಲ್ಲಿ ನೀನು ಸಾಯ್ಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು ಅನ್ಲಿಕ್ಕೆ ಅಲ್ಲಿ ಎಂಥ ತಡಿಯಪ್ಪ, ಈ ಕಡೆ ಓಡ್ ಬಂದು ಮದುವೆ ಆಗ್ಬಿಟ್ಟೆ, ಗಂಡನ ಮನೆ ಅಪ್ಪನ ಮನೆಯವರೆಲ್ಲ ಕೈ ಬಿಟ್ಬಿಟ್ರು, ಈ ಕಡೆ ಬಂದಾದ್ಮೇಲೆ ಗೊತ್ತಾಯಿತು ಗಂಡ ನೀಚ, ಕಾಮುಕ, ಕೆಟ್ಟವನು, ದುಷ್ಟ, ಅಥವಾ ಅದು ಇದು, ಅತ್ತೆ ಮನೆಯವರು ಸರಿ ಇಲ್ಲ, ಗಂಡು ಸರಿ ಇಲ್ಲ, ಮಗು ಆಗಿದೆ, ನಂಗೆ ಯಾಕೆ ಬೇಕು ಈ ಜೀವನ, ಹಿಂಗಿದ್ರೆ ಇದು ಬೇರೆನವ್ವ, ಹೌದಲ್ವಾ? ಅದು ಹೌದು ಎಂತಿಲ್ಲ ಸರ್. ಏನಿಲ್ಲ. ನೀನು ಯಾವ ವ್ಯಕ್ತಿಯ ಜೊತೆ ಓಡ್ ಬಂದೆ ಅಥವಾ ಮದುವೆ ಆಗಿದ್ದೀಯಾ, ಮಗು ಆಗಿದೆ, ಜೀವನ ಕಟ್ಕೊಂಡಿದ್ದೀಯಾ, ಈಗ ನಿನ್ನನ್ನು ಅಷ್ಟು ರಿಸ್ಕ್ ತಗೊಂಡು ಕರ್ಕೊಂಬಂದು ಈಗ ನೀನೇನು ಸತ್ತು ಹೋಗ್ಬಿಟ್ರೆ ಆತನ ಜೀವನ ಎಲ್ಲ ಸೇರಿ ಆತನಿಗೆ ಮಣ್ಣಾಕಲ್ವಾ? ಹೌದು. ನಂದು ಮಾತ್ರ ನೋಡ್ಕೊಂಬಿಡೋದಲ್ಲ. ಬದುಕು ಅಂದರೆ ಸಮಗ್ರವಾಗಿ ನಾನೊಂದು ಹೆಜ್ಜೆ ಇಡೋದ್ರಿಂದ ನನ್ನವರು, ನನ್ನನ್ನು ಪ್ರೀತಿಸೋರಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಹೆಜ್ಜೆ ಇಡಬೇಕು, ಹೌದಲ್ಲ? ಹೌದು ನನಗನ್ಸ್ಬಿಡ್ದು ಸರ್. ನಾನು ಹೋಗ್ಬಿಟ್ಟೆ, ನನಗನ್ಸ್ಬಿಡ್ದು ನಾನು ಸತ್ಬಿಟ್ಟೆ, ಹಿಂಗಾಗೋದು. ಇದಕ್ಕೂ ಮೂಕ ಪ್ರಾಣಿಗಳ ಬದುಕಿಗೂ ಏನು ವ್ಯತ್ಯಾಸ ಏನಿಲ್ಲ. ಹಾಗಾಗಿ ಬಿಡು ಆ ಯೋಚನೆ ಬಿಟ್ಟು ಬದುಕನ್ನು ಮೊದಲು ಶಕ್ತಿಯುತವಾಗಿ ಕಟ್ಕೋ, ಆಮೇಲೆ ಹೊರಗಿನ ಶಕ್ತಿಯೊಂದಿಗೆ ಹೋರಾಡ್ಬೋದು. ನಾನು ನನ್ನ ಆಶ್ರಮದಲ್ಲಿ, ನನ್ನ ಆಫೀಸಲ್ಲಿ, ನನ್ನ ಇರೋ ಜಾಗದಲ್ಲಿ ಕೂತು ಓದಿ ಚೆನ್ನಾಗಿ ತಿಳ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಹಿಂಗೆಲ್ಲ ಮಾಡಿ ಆಮೇಲೆ ಹೊರಗಡೆ ಬಂದು ನಾನು ಹಿಂಗೆ ಹಂಗೆ ಅಂತ ಹೇಳ್ಬೋದು. ನಾನು ಸರಿಯಾಗಿ ತಿಳ್ಕೊಂಡಿಲ್ಲ, ನಾನು ಒಳಗಿನಿಂದ ಗಟ್ಟಿಯಾಗಿಲ್ಲ, ನಾನು ಆಳವಾದ ತಿಳುವಳಿಕೆಯನ್ನು ಪಡ್ಕೊಂಡಿಲ್ಲ, ಬಟ್ ಸುಮ್ಮನೆ ಹೊರಗಿನ ಕುರಿತು ನಾನು ಜೊಳ್ಳಾಗಿ ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಜೀವನ ಹಾಳು. ಹಾಗಾಗಿ ಡೋಂಟ್ ವರಿ, ಬಂದಿರೋ ಅದೇ ಸರ್. ಬದುಕು ಭಗವಂತನ ಹಾ. ಅನುಗ್ರಹ. ಆ ಮಗು ನನ್ಗೆ ಆಗಿರ್ಬೋದು, ಗಂಡ ಆಗಿರ್ಬೋದು. ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡೋ ಎಷ್ಟೋ ಜನಕ್ಕೆ ಇವೆರಡರಲ್ಲಿ ಒಂದಾದ್ರೂ ಜೀವನ ಮಾಡ್ತೀನಿ ಸರ್ ಅನ್ನೋರಿ, ಮಗು ಆದ್ರೂ ಸಾಕು ಸರ್, ಅಥವಾ ಗಂಡ ಸರಿ ಹೋದ್ರೂ ಸಾಕು ಸರ್, ಈ ಎರಡರಲ್ಲಿ ಒಂದಿದ್ರು ಸಾಕು ಸರ್, ನಾನು ಹೆಂಗೋ ನೋಡ್ಕೊಂಡು ಅವ್ರ ಮುಖ ನೋಡ್ಕೊಂಡು ಜೀವನ ಮಾಡ್ತೀನಿ ಅನ್ನೋರಿದ್ದಾರೆ, ಹೌದಲ್ಲ? ಹೌದು ಸರ್. ಕಥೆಯೆಲ್ಲ ಕೇಳ್ಬಿಟ್ಟು ಅದೇನೋ ಮಾಡಿದ್ರಂತ, ಹಂಗಾಯ್ತು ನಿನ್ನ ಕತೆ. ಇಲ್ಲ, ನನ್ಗ್ ಅನ್ಸುತ್ತೆ ಅವ್ರದೆಲ್ಲ ಕೇಳಿದಾಗ ನನ್ಗೂ ಅನ್ಸುತ್ತೆ. ಆದ್ರೆ ನನ್ಗೆ ಗೊತ್ತಿಲ್ಲ, ಇದೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಹುಚ್ಚಿ ಆಗ್ತಿದ್ದೀನೇನೋ ಅಂತ ಅನ್ಸುತ್ತೆ ಒಂದೊಂದ್ಸಲ ನಿನ್ ಪ್ರಾಬ್ಲಮ್ ನನ್ಗೆ. ಏನು ಗೊತ್ತಾ? ಈ ತರದ ವಿಚಾರಗಳಲ್ಲಿ ಓಡ್ ಬರ್ಬೇಕಾದಾಗ ಏನ್ ಧೈರ್ಯ ಬೇಕಿತ್ತೋ ಅದರ ಅರ್ಧ ಧೈರ್ಯ ಕೊಟ್ರೆ ಜೀವನ ಬಂಗಾರ ಆಗುತ್ತೆ, ಹೌದಲ್ಲ? ಇಲ್ಲಿ ಹ್ಮ್. ತಾನೇ ಹೌದು ಈಗ ಸರ್. ನೋಡ್ ಬಂದು ಅಪ್ಪ ಅಮ್ಮನ ವಿರೋಧ ಅಥವಾ ಅವರೆಲ್ಲರ ವಿರೋಧ ಕಟ್ಕೊಂಡು ತಾನೇ ನೀನ್ ಮದ್ವೆ ಆಗಿದ್ದು. ಹೌದು. ಆ ಧೈರ್ಯದಲ್ಲಿ ಅರ್ಧ ಧೈರ್ಯ ಈಗ ನೀನ್ ತೋರಿಸಿದ್ರೆ ಗಂಡ ಮಕ್ಳ ಜೊತೆ ಚಂದಂಗ್ ಜೀವನ ಮಾಡ್ಬೋದು. ಅದಕ್ಕಿರೋ ಧೈರ್ಯ ಇದಕ್ಕಿಲ್ಲ ಅಂದ್ರೆ ಇದೇಂತರ ವಿಚಿತ್ರ ಇದು. ಸರ್ ಇಲ್ಲ, ಚೆನ್ನಾಗಿರ್ತೀನಿ ಸರ್, ಆತರ ಎಲ್ಲ ಏನು ಇಲ್ಲ. ನನ್ ಮನ್ಸಲ್ಲಿರೋದು ನಾನ್ ನಿಮ್ ಹತ್ರ ಅಷ್ಟೇನೆ ಹೇಳ್ಕೊಂತ ಇರೋದು, ನಾನ್ ತೋರಿಸ್ಕೊಂತ ಇಲ್ಲ ಯಾರ ಹತ್ರನು. ನನ್ ಮನೇಲೂನು ಅಲ್ಲ, ಚೆನ್ನಾಗಿರ್ತೀನಿ, ಇವಾಗ ಒಳ್ಳೇದಾಯ್ತು, ಮಗುನು ಹೇಳ್ಕೊಂಡಿದ್ದು ಒಳ್ಳೇದೇ, ನೋಡ್ಕೋತಾ ಇದ್ದೀನಿ. ತಪ್ಪೇನಿಲ್ಲ, ಹಾ. ಹೇಳ್ಕೊಂಡಿದ್ದು ಒಳ್ಳೇದೇ ಆಯ್ತು. ಆದ್ರೆ ನಿನಗೆ ಏನು ಯೋಚನೆ ಬರ್ತಿದೆಯಲ್ಲ, ಅದಕ್ಕಿಂತ ಮೀರಿದ ಇನ್ನೂ ಎತ್ತರದ ಯೋಚನೆಯನ್ನು ನಾನು ನಿನಗೆ ಕಟ್ಕೊಡ್ತಾ ಇದ್ದೀನಿ. ನಿನ್ನ ಬುದ್ಧಿ ಮಟ್ಟಕ್ಕೆ ನೀನು ಈ ಸಾವನ್ನೇ ಪರಿಹಾರ ಅಂದ್ಕೊಳ್ಳೋದಾದ್ರೆ, ಇಲ್ಲವಾ ಇದಕ್ಕಿಂತ ಇನ್ನೂ ಎತ್ತರದ ಯೋಚನೆ ಮಾಡು, ನಿನ್ನಗೆ ಸಿಕ್ಕಿರುವ ಬದುಕು ಇನ್ನೂ ಎಷ್ಟೋ ಹೆಣ್ಮಕ್ಳ ಕನಸು, ಅಂಡ್ ಸಾಯೋದ್ರಿಂದ ಯಾವುದು ಪರಿಹಾರವಾಗೋದಿಲ್ಲ. ಬದುಕಿದ್ದು ಇದೇ ಗಂಡ ಇದೇ ಮಕ್ಕಳ ಜೊತೆ ಚೆಂದಂಗೆ ಸಂಸಾರ ಕಟ್ಟಿಕೊಂಡು ಬದುಕಿ ಸಾಧಿಸಿ ತೋರಿಸು, 4 ಜನ ಹೆಣ್ಮಕ್ಳಿಗೆ ನೀನು ಮಾದರಿ ಆಗು. ಇದರಲ್ಲಿ ಬದುಕಿನ ಸಾರ್ಥಕತೆ ಇದೆ ಹೊರತು, ಅಯ್ಯೋ ಈಗೇನಪ್ಪ ನಮ್ಮ ಆಯ್ಕೆಯನ್ನು ಇವ್ರು ಯಾರು ಗೌರವಿಸ್ತಾ ಇಲ್ಲ, ನಮ್ಮ ಬದುಕನ್ನು ಇವ್ರು ಯಾರು ಗೌರವಿಸ್ತಿಲ್ಲ ಅಂತ ಸಾಯೋದಾದ್ರೆ ಈ ಜಗತ್ತಲ್ಲಿ ಯಾರೂ ಬದುಕಿರೋಂಗೇ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರ ಬದುಕು ಕೂಡ ಇನ್ಯಾರಿಂದಲೂ ಅವಮಾನಿಸಲ್ಪಟ್ಟಿದೆ ಅಥವಾ ಅನುಮಾನಿಸಲ್ಪಟ್ಟಿದೆ ಅಥವಾ ದೂರ ಇರಿಸಲ್ಪಟ್ಟಿದೆ, ಹೌದಲ್ಲ? ಹೌದು ಸರ್. ಇಷ್ಟೆಲ್ಲ ಇದ್ದಾಗ ನೀನು ಸ್ಪೆಷಲ್ ಅಲ್ಲ. ಅದು ಕೆಲವೊಂದು ಹೆಜ್ಜೆ ಇಟ್ಟು ಬರಬೇಕಾದ್ರೆ ನಾನು ಎಲ್ಲದಕ್ಕೂ ರೆಡಿಯಾಗಿ ಇರ್ತೀನಿ ಅನ್ನೋ ಮೈಂಡ್ ಸೆಟ್ ಇರ್ಬೇಕವ. ಇಲ್ಲಾಂದ್ರೆ ಇವ್ರ ಮನೆ ಯಾಕೆ ಹಾಳು ಮಾಡ್ತೀಯಾ? ನಿಜ ತಾನೇ? ನಿನ್ನ ನಂಬ್ಕೊಂಡು ಬಂದಿರೋ ಅಥವಾ ಗಂಡ ಮಗು ಅಥವಾ ನಿನ್ನ ಮುಂದೆ ಸೇರಿಸ್ಕೊಂಡಿರೋ ಗಂಡನ ಕಡೆಯವರು ನೀನೇನೋ ಮಾಡ್ಕೊಂಡ್ಬಿಟ್ರೆ ಆ ಮನೆಗೆ ಎಂಥ ದೊಡ್ಡ ಕಳಂಕ ಅಲ್ವೇ ಅದು? ಅಂಡ್ ಅವರೆಲ್ಲ ಸೇರಿ ನಿನ್ನ ಮನೆಯವರು ಹಾಕ್ತಾರೆ ಇವ್ರ ಮೇಲೆ ಕೇಸ. ಇವರೇನೋ ಮಾಡಿಬಿಟ್ಟಾರೆ, ಹಿಂಗೆ ಮಾಡಿಬಿಟ್ಟಾರೆ. ನೀನು ಕಟ್ಕೊಂಡು ಬಂದು ಬದುಕಿಸಿ ಚೆನ್ನಾಗಿ ಬಾಳ್ಕೊಟ್ಟಿದ್ದು ಅಥವಾ ಚೆನ್ನಾಗಿ ಸಾಕಿದ್ದು ಚೆನ್ನಾಗಿ ನೋಡ್ಕೊಂಡು ತಪ್ಪಿಗೆ ಅವ್ರು ಅದು ಬೇರೆ ಅನುಭವಿಸ್ಬೇಕಾ? ಅಯ್ಯೋ ಬೇಡ, ಆತರ ಎಲ್ಲ ಹೌದು ಆಗ್ಬಾರ್ದು. ಇಲ್ವ? ನೀನು ಏನೋ ಒಂದು ಮಾಡ್ಕೊಂಡ್ರೆ ಇವ್ರ ಮೇಲೆ ಎಂಥೆಂಥ ದೊಡ್ಡ ಆಪಾದನೆ ಬರ್ತಾವ, ಹೌದಲ್ಲ? ಇವ್ರೇನು ಮಾಡಿಲ್ಲ ನಿಜ,
ಆದರೆ ಸುಳ್ಳು ಕೇಸ್ಗಳಿಂದ ಇವ್ರು ಹೊರಗಡೆ ಬರೋಷ್ಟಕ್ಕೆ ಇವ್ರು ಅರ್ಧ ಆಯಸ್ಸೆ ಮುಗ್ದೋಗಿರುತ್ತೆ. ಇಲ್ಲ ಸರ್, ಈ ತರ ಎಲ್ಲ ಆಗ್ಬಾರ್ದು. ಆಗಬಾರ್ದು ಅಂದರೆ ಕೊಟ್ಟಿರುವ ಜೀವನವನ್ನು ಮಡ್ಲಕ್ಕಿ ಅಂದರೆ ದೇವರು ನಿನಗೆ ಕೊಟ್ಟಿರುವ ಮಡಿಲಕ್ಕಿ ಅದನ್ನು ಚೆನ್ನಾಗಿ ಬಾಳಿ ತೋರಿಸು. ಅದು ಬಿಟ್ಬಿಟ್ಟು ಸಾವಿನ ಯೋಚನೆ ನೋ. ನೀನೀಗ ಏರಿರುವ ಎತ್ತರ ಏನಿದೆ ಅಂದರೆ ತಾಯಿಯಾಗಿದ್ದೀಯ, ಒಳ್ಳೆ ಹೆಂಡತಿಯಾಗಿದ್ದೀಯ, ಒಳ್ಳೆ ಸೊಸೆಯಾಗಿದ್ದೀಯ, ಜೀವನವನ್ನು ಚೆನ್ನಾಗಿ ಬಾಳಿ ತೋರಿಸು. ಹೌದು, ಓಡ್ ಬಂದಿದ್ದು ಹೌದು, ಅಲ್ಲಿ ಕೆಲವೊಂದು ತಪ್ಪಾಗಿರ್ಬೋದು, ಅಜ್ಜಿ ಪಾಪ ನಿಮ್ಮ ಕಾರಣಕ್ಕೆ ಪ್ರಾಣ ಬಿಟ್ಟಿದ್ದು ಅಂತ ಹೇಳಿದ್ದು ಹೌದಲ್ಲ. ಹೌದು ಸರ್. ಆದರೆ ಆ ಅಜ್ಜಿಗೂ ಕೂಡ ನೀನು ಬದುಕುವ ರೀತಿ, ಯಾಕಂದರೆ ಸತ್ತಿರುವ ಪ್ರತಿಯೊಬ್ಬರು ದೇಹವನ್ನು ತ್ಯಜಿಸಿದ್ದಾರೆ ಹೊರತು ಅವರು ಈ ಭೂಲೋಕ ಮತ್ತು ಅದರ ಮೇಲಿನ ಲೋಕದ ಆ ಮಧ್ಯದ ಸೂಕ್ಷ್ಮ ಲೋಕದಲ್ಲಿ ಇದ್ದೇ ಇದ್ದಾರೆ. ಈಗ ನೀವು ತುಂಬ ಧ್ಯಾನಸ್ಥ ಸ್ಥಿತಿಯಲ್ಲಿ ಒಂದು ಕೋಣೆಯಲ್ಲಿ ಕುಳಿತು ನೀವು ಯಾರಿಗೆ ಅಜ್ಜಿಗೆ ಒಂದು ಸಂದೇಶ ಕಳಿಸಬೇಕು ಅಂದರೆ ತುಂಬ ಏಕಾಗ್ರ ಸ್ಥಿತಿಗೆ ಬಂದು ಲೋಕವನ್ನು ತೊರೆದು ನೀವು ಯಾವ ಆತ್ಮಕ್ಕೆ, ಯಾಕಂದರೆ ದೇಹ ಹೊರಟೋಗಿದೆ, ಆತ್ಮವಾಗಿ ಅವರೆಲ್ಲರೂ ಹಾಗೇ ಇದ್ದಾರೆ. ಅವರು ಮತ್ತೊಂದು ಜನ್ಮ ತಗೊಂಡು ಬಂದಿರ್ಬೋದು, ಅಥವಾ ಅವರು ಆ ಸೂಕ್ಷ್ಮ ಲೋಕದಲ್ಲಿರೋ ಸ್ವರ್ಗದಲ್ಲಿರ್ಬೋದು, ಅಥವಾ ಅವ್ರು ಇನ್ನೊಂದು ಜನ್ಮ ತಗೊಳ್ಳಿಕ್ಕೆ ತಯಾರಾಗದಿರ್ಬೋದು. ಅವರು ಯಾವುದೇ ಸ್ಥಿತಿಲಿರಲಿ, ಸತ್ತವರಿಗೂ ನಿಮ್ಮ ಸಂದೇಶಗಳನ್ನು ನೀವು ಕಳಿಸಬಹುದು, ಕ್ಷಮೆ ಕೇಳ್ಬೋದು, ಅಥವಾ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ಅಥವಾ ನಾನು ನಿನ್ನನ್ನು ಸದಾ ಕಾಳಜಿ ಮಾಡ್ತೀನಿ, ನಾನು ನಿನ್ನನ್ನು ಸದಾ ಗೌರವಿಸ್ತೀನಿ ಅನ್ನೋ ಯಾವುದೇ ಸಂದೇಶವನ್ನು ತುಂಬ ಏಕಾಗ್ರತೆಯಿಂದ ನೀವು ಧ್ಯಾನಸ್ಥ ಸ್ಥಿತಿಯಲ್ಲಿ ಆ ಆತ್ಮಗಳಿಗೆ ಸಂದೇಶವನ್ನು ಕಳಿಸಬಹುದು. ಈ ದಾರಿಯ ಮೂಲಕ ಅದನ್ನು ನೀನು ಸಾಧನೆ ಮಾಡಿಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ನಿನ್ನ ಅಜ್ಜಿಗೂ ಅಥವಾ ಆ ಆತ್ಮಕ್ಕೂ ನೀನು ಕ್ಷಮಾಪಣೆ ಕೇಳ್ಬೋದು. ಬಿಟ್ಟರೆ ನೀನು ಇಲ್ಲೇನೋ ಮಾಡ್ಕೊಂಡು ಸತ್ತರೆ ಅಷ್ಟು ನಿನ್ನನ್ನು ಪ್ರೀತಿಸ್ತಾ ಇದ್ದ ಆತ್ಮ ನಿನ್ನನ್ನು ಮರ್ತಿರ್ಬೋದು, ಬಿಕಾಸ್ ಅದು ತನ್ನ ಮುಂದಿನ ದಾರಿ ನೋಡ್ಕೊಂಡಿರ್ಬೋದು. ಬಟ್ ನೀನು ಬದುಕಿ ಬಾಳಿ ಗಂಡನನ್ನು ಮಕ್ಕಳನ್ನು ಚೆನ್ನಾಗಿ ಸಾಕಿ ಸಂಸಾರ ನಡೆಸೋ ಮೂಲಕ ಆ ಆತ್ಮ ಒಂದು ವೇಳೆ ನಿಮ್ಮನ್ನು ನೋಡ್ತಾ ಇರೋದಾದರೆ, ನಿಮ್ಮನ್ನು ಗಮನಿಸ್ತಾ ಇರೋದಾದರೆ, ಅಥವಾ ಯಾವುದೋ ಒಂದು ಅದರ ಪ್ರಜ್ಞೆಯಲ್ಲಿ ನಿಮ್ಮ ನೆನಪು ಇನ್ನೂ ಇರೋದಾದರೆ, ನೀವು ಚೆಂದಾದ ಬದುಕನ್ನು ಬದುಕುವ ಮೂಲಕ ಅವರಿಗೆ ನೀವು ಸಂದೇಶ ಕಳಿಸಿ ನಾನು ಚೆನ್ನಾಗಿದ್ದೀನಿ. ಯಾಕಂದರೆ ಅದರ ಉದ್ದೇಶ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ಆಗಿತ್ತಲ್ಲ. ಬಟ್ ಹಿಂಗೆ ಹೋಗ್ಬಿಟ್ಟು ಎಲ್ಲ ಹಾಳಾಗ್ಬಿಡ್ತಾಳೆ ಅನ್ನೋ ಭಯದಿಂದ ಅವ್ರು ಹಂಗಾಗಿರ್ಬೋದು, ಹೌದಲ್ಲ? ಅದರ ಅರ್ಥ ನೀವು ಚೆನ್ನಾಗಿರೋ ಮೂಲಕ ಅವರು ಏನು ಕನಸು ಕಂಡಿದ್ರು ಅದನ್ನು ನಾನು ಚೆನ್ನಾಗಿರೋ ಮೂಲಕ ಅವ್ರಿಗೆ ನೀವು ಉತ್ತರ ಕೊಟ್ಟಂಗೆ ಅಷ್ಟೇ. ಹಾಗಾಗಿ ಸಾಯುವ ಯೋಚನೆಯನ್ನು ಬಿಟ್ಟು ನೀವು ಪರಿಶುದ್ಧ ಆತ್ಮವಾಗಿ, ಯಾವ ಅಜ್ಜಿ ನಿಮ್ಮ ಕಾರಣದಿಂದ ಮೃತ್ಯುವಾಯಿತು ಅಥವಾ ಅವರಿಗೆ ಸಾವು ಬಂತು ಅಥವಾ ಅವರಷ್ಟು ನಲುಗಿ ಹೋದರೂ ಆ ಆತ್ಮಕ್ಕೆ ಸದಾಕಾಲ ಶಾಂತಿ ಬೇಡ್ತಾ ನೀವು ಇದ್ದ ಜಾಗದಲ್ಲೇ ಗಂಡನ ಜೊತೆ ಮಕ್ಕಳ ಜೊತೆ ಚೆನ್ನಾಗಿ ಬಾಳಿ ಬದುಕಿ. ಆದರೆ ಇಷ್ಟು ಒಳ್ಳೆ ಜೀವನವನ್ನು ಯಾಕೆ ಕಳ್ಕೊಳ್ತೀಯ? ಸುಮ್ಮನೆ ಹೀಗೆ ಏನೋ ಮಾಡ್ಕೊಂಬಿಡ್ತೀನಿ, ಹೆಂಗೆ ಮಾಡ್ಕೊಂಬಿಡ್ತೀನಿ ಅಂದರೆ ನೀನೇನೋ ಸತ್ತೋಯ್ತೀಯವ್ವ, ಬದುಕಿರೋರಿಗೆ ನಾನಾ ತೊಂದರೆ. ಆ್ಯಂಡ್ ನೀನೊಂದು ಆತ್ಮವಾಗಿ ನಿಂದು ಪವಿತ್ರವಾದ ಬದುಕು, ಪವಿತ್ರವಾದ ಜನ್ಮ, ಇಷ್ಟಪಟ್ಟು ಹುಡುಗನನ್ನು ಪಡ್ಕೊಂಡಿದ್ದೀಯ ಅಂದರೆ ಅದು ದೇವರ ಅನುಗ್ರಹವೇ, ಯಾವುದಲ್ಲ? ಹೌದು ಸರ್. ಏನೋ ಸಂಘರ್ಷ ಆಗಿರ್ಬೋದು, ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದಾರೆ, ಬಿಡು. ಕೆಲವೊಂದು ವಿಚಾರಗಳು ಜಾತಿ, ಪಂಥ, ಧರ್ಮ, ಅದು ಇದು ಕೆಲವು ನಮಗೂ ಅನಿಸುತ್ತೆ ರಕ್ತ ಕುದಿಯುತ್ತೆ ಅಂತಲೇ ಅಂದ್ಕೊಳ್ಳೋಣ. ಆದರೆ ನಮಗೊಂದು ಶಕ್ತಿ ಬರೋದ ಹೊರತು ನಿಮ್ಮ ಕೂಗಾಟ ಅರಣ್ಯ ರೋದನ, ಕಾಡು ನಡುಮಧ್ಯೆ ಕೂಗಾಡ್ರೆ ಯಾರಿಗೂ ಕೇಳಿಸಲ್ವಲ್ಲ, ಹಂಗೆ ಕತೆ, ಹೌದಲ್ಲ? ಬಡವನ ಕೋಪ ದೌಡಿಗೆ ಮೂಲ. ಅದೆಲ್ಲ ಬಿಟ್ಬಿಟ್ಟು ಆರಾಮ್ಸೆ ಬದುಕು, ಕೆಟ್ಟ ಯೋಚನೆ ತೆಗೆದಾಕು. ಅರೆ ಆರೋಗ್ಯ ಜೀವನ, ಆರೋಗ್ಯವಂತ ಜೀವನ, ಒಳ್ಳೆ ಗಂಡ, ಒಳ್ಳೆ ಮಗು, ಒಳ್ಳೆ ಸಂಸಾರ ಇದೆ, ಯಾಕೆ ನಾನು ಕೆಡಿಸ್ಕೊಳ್ಬೇಕು? ತೊಂದರೆ ಇಲ್ಲ. ಆಯಿತು, ಹಿಂಗೆಲ್ಲ ಓಡ್ ಬಂದು ನಾನೇನು ಕೆಟ್ಟು ಕೂತಿದ್ದೀನ? ಇಲ್ಲ, ದೇವ್ರು ಚೆನ್ನಾಗಿ ಇಟ್ಟಿದ್ದಾನಲ್ಲ. ಚೆನ್ನಾಗಿಟ್ಟಿದ್ದಾನೆ, ಚೆನ್ನಾಗೂ ಇದ್ದೀನಿ ಸರ್. ಅದನ್ನ ನನ್ಗೆ ಏನು ಅಂತಂದ್ರೆ ನನಗೆ ಹೆಂಗ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಗೊತ್ತೇ ಆಗಲ್ಲ. ಏನ್ ನಡೀತಾ ಇದೆ ನಾನು ಅದನ್ನ ಅರ್ಥ ಮಾಡ್ಕೊಂಡೆ. ತವ್ರ ಮನೆಯ ವಿಚಾರವನ್ನ ಬಿಟ್ಬಿಟ್ಟು ನೆಟ್ ಗಂಡನ ಮನೇಲಿ ಬದುಕು. ನನ್ನ ಆಸೆ ಏನು ಗೊತ್ತಾ? ನಿನ್ನ ಈ ಹುಚ್ಚು ಬುದ್ಧಿಯಿಂದ ನಿನ್ನ ಗಂಡನ ಮನೆ ಹಾಳಾಗೋಗುತ್ತೆ, ನಾನು ಈಗಲೇ ಹೇಳಿದ್ದೀನಿ. ನಡಿಬಾರ್ದು ಅಂದ್ರೆ ಎಲ್ಲ ಬಾಯಿ ಮುಚ್ಕೊಂಡು ಸಂಸಾರ ಮಾಡು. ಬರೋದು ಬಂದು ಅಲ್ಲ ಕಣವ, ಹಂಗ ಬಂದವ್ರನ್ನ ಸೇರಿಸಿ ಗೌರವ ಸ್ಥಾನಮಾನ ಕೊಟ್ಟಿರೋದೇ ದೊಡ್ಡ ವಿಚಾರ, ಹೌದಲ್ಲ? ನೀನ್ ಯಾವುದೋ ಹುಚ್ಚು ಅಭಿಪ್ರಾಯಗಳಿಗೆ ಪ್ರಾಣ ತೆತ್ತುಕೊಂಡು ಹೋಗುವುದಾದ್ರೆ, ಒಂದು
ಈ ಜನ್ಮವನ್ನು ಪಡ್ಕೊಂಡು ಬಂದು ಇಷ್ಟು ಶ್ರೇಷ್ಠ ಮಾನವ ಜನ್ಮ ಸಿಕ್ಕಿರೋ ಒಂದು ಹೆಣ್ಣು, ಒಂದು ಜೀವವಾಗಿ ನೀನು ಅದನ್ನು ಕಳ್ಕೊಳ್ಬೇಡ ಕಣವ್ವ ಅನ್ನೋ ಕಾಳಜಿ ಒಂದು ಕಡೆ. ಆದರೆ ಈ ನಿಮ್ಮ ಹುಚ್ಚು ಬುದ್ಧಿಯಿಂದ ನಾಳೆ ಅವ್ರಿಗೆ ಏನು ಸ್ಥಿತಿ ಬರೋದು ನನಗೆ ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಥ ಪಾಪಿಷ್ಟೇ ಆಗಬೇಡ. ಯಾಕಂದರೆ ಯಾವ ದುಃಖ ನಿನ್ನನ್ನು ಏನು ಕಾಡ್ತಿದೆಯೋ ವಾಸ್ತವವಾಗಿ ಅದು ದುಃಖವೇ ಅಲ್ಲ, ಅದು ನಿನ್ನ ಅಜ್ಞಾನ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಾನು ಕೋತಿ ಮರ ಕಚ್ಕೊಂಡಂಗೆ ನಾನು ಗಟ್ಟಿ ಕಚ್ಕೊಳ್ತೀನಿ ಅನ್ನೋದಿದ್ರೆ ಮಾತ್ರ ನಾನು ಕಾಲು ತೆಗೆದು ಆಚೆ ಬರಬೇಕು. ಬಂದ್ಬಿಟ್ಟು ಒಂದಷ್ಟು ಜೀವನ ಮಾಡಿಬಿಟ್ಟು ಆಮೇಲೆ ಮತ್ತೆ ಹಳೇದೇ ನೆನಪಾಗಿ ನಾನು ಆ ಕಡೆ ಮನ್ಸೋಗಿ ಗಂಡನ ಮನೆಯನ್ನು ಅದ್ರ ಪಾಡಿಗೆ ಅನಾಥವಾಗಿ ಬಿಟ್ಬಿಟ್ಟು ನಾನು ತವ್ರ ಮನೆ ನೆನಪಲ್ಲಿ ನಂಗೆ ದುಃಖ ಆಯಿತು, ನಾನು ಸತ್ತು ಬಿಡ್ತೀನಿ ಅನ್ನೋದಾದರೆ ಮತ್ತೆ ನೀನಲ್ಲಿ ಇನ್ಯಾರನ್ನ ಮದುವೆಯಾಗಿ ಈ ಮನೆ ಬೆಳಗುತ್ತಾ ಇತ್ತು, ನೀನು ಯಾಕೆ ಅದನ್ನ ಹಾಳು ಮಾಡಿದೆ? ಮತ್ತೆ ನೀನಿಲ್ಲ ಅಂದರೆ ನಾವು ಹುಡುಗನ ಬೇರೆ ಮದುವೆ ಆಯ್ತಿರ್ಲಿಲ್ವಾ? ಆಯ್ತಿತ್ತಲ್ವಾ? ಇಲ್ಲ, ನಾನು ಆಗಬೇಕು ಅಂತ ಆಗಿರೋದಾದ್ರೆ ಬೆಳಗಬೇಕು. ನಿಂಗೆ ಸಾವು ಬರಬೇಕು, ಸಾಯ್ಬೇಕು ಅಂತ ಇತ್ತಲ್ಲ, ಮೇನ್ ರೀಸನ್ ಏನವ ನಿನ್ನ ಹತ್ರ ಇರೋದು? ಸರ್ ಅದೇ ಎಲ್ಲಾನು ಇಷ್ಟ, ಇವ್ರ ಜಾತಿಗೋಸ್ಕರ ಮಗಳನ್ನೇ ಬಿಡ್ತಿದಾರಲ್ಲ, ಯಾಕೆ ಸರಿ ಆಗ್ತಿಲ್ಲ? ಇದೊಂದೇನೆ. ಒಂದ್ಸಲ ಕರ್ಕೊಂಡ್ಲಿ ಮನೆಗೆ, ನನ್ನನ್ನು ನೋಡ್ಲಿ. ನಾನು ಹೇಳ್ತೀನಿ, ಕರ್ಕೊಳ್ಳೋದೇ ಬೇಡ. ಅದೊಂದು ಕಾರಣಕ್ಕೆ ನೀನ್ ಈ ಮನೆ ಅನಾಥ ಮಾಡ್ಬಿಡ್ತೀಯಾ? ಈಗ ನಿಂಗೆ ಅಣ್ಣ ತಮ್ಮ ಯಾರ ಇದಾರ? ನನ್ ತಮ್ಮ ಇದ್ದಾನೆ. ನಿನ್ ತಮ್ಮನ ಹೆಂಡ್ತಿನೂ ಏನೋ ಹಣೆ ಬರ್ ಕೆಟ್ಟು ಒಂದ್ ದಿವಸ ಏನೋ ಅವ್ರ ತವ್ರ ಮನೆಯವರು ಒಳಗಡೆ ಕೂಡ್ಲಿಲ್ಲ ಅಂತಲೇ ಅಂದ್ಕೋ. ಅಯ್ಯೋ ನನ್ನ ತವ್ರ ಮನೆಯವ್ರು ಹಿಂಗೆ ಮಾಡಿಬಿಟ್ರು ಅಂತ ನಿನ್ನ ತಮ್ಮನ ಮದುವೆ ಆಗಿ 2 ಮಕ್ಕಳಾಗಿ ಆಮೇಲೆ ಏನೋ ಅವ್ರ ತವ್ರ ಮನೆ ಜೊತೆ ಏನೋ ಜಗಳ ಆಯಿತು ಅಂತ ಸಡನ್ನಾಗಿ ಸತ್ತೋಗ್ಬಿಟ್ಲು ಅಂದ್ಕೋ. ಇಸ್ ಇಟ್ ನಿನ್ನ ತಮ್ಮನ ಮನೆ ಚೆನ್ನಾಗಿರುತ್ತಾ? ಇಲ್ಲ. ಏನಾಗುತ್ತೆ? ಹೆಂಡತಿ ಸತ್ರ ನಿನ್ನ ತಮ್ಮನ ಮನೆಗೆ, ನಿನ್ನ ತವ್ರ ಮನೆಗೆ ಏನಾಗುತ್ತವ? ಇನ್ನೊಂದು ಮದುವೆ ಆಯ್ತಾನೆ, ಏನೋ 2 ಮಕ್ಕಳು ಎಲ್ಲೋ ಬೀದಿಲಿ ಬದುಕೊಳ್ತವೆ. ನಿನ್ನ ತಮ್ಮ ಇನ್ನೊಂದು ಮದುವೆ ಆಯ್ತಾನೆ. ನಿನ್ನ ತಮ್ಮನ ಹೆಂಡತಿ ಅಥವಾ ನಿನ್ನ ಅಣ್ಣನ ಹೆಂಡತಿ ತನ್ನ ತವರು ಮನೆಯ ಯಾವುದೋ ವ್ಯಾಜ್ಯ ಜಗಳದ ಕಾರಣಕ್ಕಾಗಿ 2 ಮಕ್ಕಳಾಗಿ ಮದುವೆ ಆಗಿ ಒಂದು 10-15 ವರ್ಷ ಆದಮೇಲೆ ಯಾವುದೋ ತವ್ರ ಮನೆ ವಿಚಾರಕ್ಕೆ ನಿನ್ನ ತಮ್ಮನ ಹೆಂಡತಿ ನೇಣ ಹಾಕೊಂಡು ಏನೋ ಸತ್ತೋದ್ಲು ಅಂದರೆ ನಿನ್ನ ತವ್ರ ಮನೆ ಎಷ್ಟು ಕತ್ಲಾಗುತ್ತಲ್ವ? ಹೌದು ಸರ್. ಹಂಗೆ ನೀನಿಲ್ಲಿ ಬಂದ್ಬಿಟ್ಟು ಮದುವೆ ಆಗಿ 2 ಮಕ್ಕಳು, 1 ಮಗು ಆಗಿದೆ, ಎಲ್ಲ ಸಂಸಾರ ಚೆನ್ನಾಗಿ ನಡೀತಿದೆ, ಆದ್ರೆ ನನ್ನ ತವ್ರ ಮನೆಯವ್ರು ಕೂಡ್ತಾ ಇಲ್ಲ. ಕೂಡದೆ ಈಗ ನೀನೇನು ಗೌರವಾನ್ವಿತವಾಗಿ ಎಲ್ಲರ ಮುಂದೆ ಮದುವೆ ಆಗಿ ಬಂದ? ಇಲ್ಲ ತಾನೇ ಸರ್? ಈ ಮಾತುಗಳು ಮಾತಾಡೋದೇ ನನ್ ಮನ್ಸಲ್ಲಿ ಜಾಸ್ತಿ ಆಳ್ವಾಗಿ ಉಳ್ಕೊಂಡಿರೋದು ಸರ್. ಇವಾಗ ನೀವ್ ಅಂದ್ರಲ್ಲ ಈ ಮಾತು, ಇದೇ ಮಾತನ್ನೇ ಎಲ್ಲಾ ಜನನು ಇದೇ ಮಾತನ್ನೇ ಅಂತ ಇರೋದು. ನನ್ ಆಗೇ ಬೇಕಾದ ಸ್ಥಿತಿ ಇತ್ತು. ನೀನ್ ಹೇಳ್ದಂಗೆ ಕೇಳೋದಲ್ಲ ಇಲ್ಲಿ. ನಾನು ಹೇಳಿದ್ದು ಅವ್ರ ಇಚ್ಛೆ ಇದಿದೆ, ಎಲ್ಲರ ಸಮ್ಮುಖದಲ್ಲಿ ಹಾಗೆ ಹೋಗ್ಲಿಲ್ವಲ್ಲ ಅನ್ನೋದು ಅವ್ರ ಮಾತು, ಹೌದಲ್ಲ? ನೀನ್ ನಿರ್ಧಾರ ತಗೊಳ್ಬೇಕಾದ್ರೆ ನಿನ್ಗದು ಗೊತ್ತಿರ್ಲಿಲ್ಲ ಅಂತ ಏನಿಲ್ಲ, ಹೌದಲ್ವಾ? ನಾಳೆ ದಿನ ಇವ್ರು ನನ್ನನ್ನು ಹೇಗೆ ನೋಡ್ತಾರೆ ಅಂತ ಗೊತ್ತಿರ್ಲಿಲ್ಲಷ್ಟು ದಡ್ಡಿ ಏನಾಗಿರ್ಲಿಲ್ಲ ನೀನು, ಹೌದಲ್ಲ? ಅದೇನು ಈಗ ಯೋಚನೆ ಮಾಡೋದೇನು ಅದನ್ನ? ಅವಾಗ ಗೊತ್ತಿರ್ಲಿಲ್ವ ನಿನಗೆ? ತಡೆಯಪ್ಪ, ಹಂಗಾರೆ ನಾಳೆ ದಿನ ನನ್ನ ಮದುವೆ ಆಗಿ ಹಿಂಗೆ ಓಡೋಗ್ಬಿಟ್ಟು ಬೇರೆ ಜಾತಿಯವನ ಜೊತೆ ಓಡೋಗಿ ಮದುವೆ ಆದರೆ ನನ್ನ ಮನೆಯವ್ರು ಕೂಡಲ್ಲ, ಆಮೇಲೆ ಕೂಡದೆ ಹೋದರೆ ನನಗೆ ತುಂಬ ದುಃಖ ಆಗುತ್ತೆ, ನಾನು ಗಂಡನ ಮನೆಯಲ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ, ಹಾಗಾಗಿ ನಾನು ಇಂಥ ರಿಸ್ಕ್ ತಗೊಳ್ಳಲ್ಲಪ್ಪ ಅಂತ ನೀನು ಅಲ್ಲಿರ್ಬೋದಿತ್ತಲ್ಲ. ಗೊತ್ತಿತ್ತು ನಿಂಗೆ, ಈ ವ್ಯವಸ್ಥೆ ಬಗ್ಗೆ ಗೊತ್ತಿರಲಿರೋಷ್ಟು ದಡ್ಡಿ ಏನಲ್ವಲ್ಲ ನೀನು. ಎಲ್ಲ ಸರಿ ಮಾಡಿ ಎಲ್ಲ ಒಪ್ಸಿ ಎಲ್ಲರನ್ನ ಕತ್ತಿ ತಾಂಡು ಒಂದು ಕಡೆಯಿಂದ ತುಂಡು ಮಾಡಿ ಹಾಕ್ಬಿಟ್ಟು ನೀನು ಮದುವೆಯಾಗಿ ಬರ್ಬೋದಿತ್ತಲ್ಲ. ಮತ್ತೆ ಇದೆಲ್ಲ ನೀನು ಹೆಂಗ್ ಕಾಣ್ತಿದ್ದಿ ಗೊತ್ತಿಲ್ಲ ಸಮಾಜಕ್ಕೆ. ಈಗ ಆಗತಕ್ಕ ಎಲ್ಲ ಓಕೆ, ಈಗೆಲ್ಲ ಈ ಕಡೆ ಆದ್ಮೇಲೆ ನಿನ್ ತವ್ರ ಮನೆಯವ್ರು ಹಿಂಗ್ ವರ್ತಿಸ್ಲಿ ನನ್ ಜೊತೆ ಅಂತ ನೀನ್ ನಿರೀಕ್ಷೆ ಮಾಡ್ತಾ ಇದ್ದೀಯ. ಆದ್ರೆ ಅವ್ರು ಮಾಡ್ತಿರೋದು ಸರಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವರು ನಿನ್ನಂತೆ ವರ್ತಿಸ್ತಿಲ್ಲ ಅಂತ ಮಾತ್ರಕ್ಕೆ ಈ ಮನೆಗೆ ನೀನು ಅನ್ಯಾಯ ಮಾಡೋದು ಧರ್ಮ ಅಲ್ಲ ಅಂತ ಹೇಳ್ತಿದ್ದಿ. ಅಂಡ್ ಈ ಜಾತಿ ಕಾರಣಕ್ಕೆ ನಿನ್ನ ದೂರ ಇಡ್ಲಿ, ತೊಂದರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಂಡ್ ಅದನ್ನ ನಿನಗೆ ಹೇಳೋ ಅವಶ್ಯಕತೆನೂ ಇಲ್ಲ. ನಾನು ಈ ತರದ ವಿಚಾರಗಳು ಬಂದಾಗೆಲ್ಲ ಹೇಗೆ ನಡ್ಕೊಂಡಿದ್ದೀನಿ ಅದು ನೀನು ನೋಡಿದ್ರೆ ಗೊತ್ತಾಗಿರುತ್ತೆ.
ರೈಟ್? ಹೌದು ಸರ್. ಅವ್ರ ಇಚ್ಛೆ, ನಿನ್ನ ಇಚ್ಛೆಯಂತೆ ಅವ್ರು ನಿನ್ನ ತವ್ರ ಮನೆಯವ್ರು ನಿನ್ನನ್ನು ಒಳಗಡೆ ಕರ್ಕೊಳ್ತಿಲ್ಲ ಅಂದ ಮಾತ್ರಕ್ಕೆ ಈ ಮನೆಯನ್ನು ಅನಾಥ ಮಾಡಿ ಹೋಗೋ ನಿನ್ನ ಬುದ್ಧಿ ಒಂದು ವೇಳೆ ಸತ್ಯವಾದರೆ ಇದಕ್ಕೆ ನಿನ್ನ ಮನೆಯೂ ನಾಶವಾಗೋಗುತ್ತೆ. ಯಾವ ಮನೆ ನಿನ್ನನ್ನು ಕರ್ಕೊಳ್ತಿಲ್ಲ ಅಂತಿದೆಯೋ ಆ ಮನೆಯ ವಿನಾಶ ಸ್ವಯಂ ನೀನೇ ಮಾಡ್ತೀಯ. ಇಂಥ ದುರ್ಬುದ್ಧಿಯನ್ನ ನೀನು ಈ ಕ್ಷಣವೇ ಬಿಡು. ಖಂಡಿತ ಸರ್, ಪ್ರಾಮಿಸ್ ಮಾಡ್ತೀನಿ. ನಾನು ಈ ತರ ಕೇಳಿಸ್ಕೋ, ವಾಸ್ತವವಾಗಿ ನಿನ್ನ ಆಲೋಚನೆಯಲ್ಲಿ ಹೋರಾಟದ ಕಿಚ್ಚು ಉಟ್ಕೊಳ್ಬೇಕೆ ಹೊರತು ಸಾವಿನ ಸೂತಕದ ಛಾಯೆ ಬರೋದಾದ್ರೆ ಅದನ್ನು ಹೇಗೆ ಹೋರಾಟ ಅಥವಾ ಅದನ್ನು ಹೇಗೆ ನೀನು ಗೆಲ್ತೀಯ? ನಾನು ಯಾವುದೋ ಒಂದು ಅಸಮಾನತೆಯ ವಿರುದ್ಧ ಹೋರಾಡಬೇಕು ಅಂತ ಅಂದಾಗ ನಾನು ಬದುಕಿದೆ ಅದನ್ನು ವಿರೋಧಿಸಬೇಕೆ ಹೊರತು ಸತ್ತು ಸರಿ ಮಾಡೋದು ಏನಾದರೂ ಇದೆಯಾ ಈ ಜಗತ್ತಲ್ಲಿ? ಸತ್ತೋಳೆ ಸತ್ಲು, ಯಾರು ಬರಲ್ಲ, ಹೌದಲ್ಲ? ನೀನೇನು ಮಾಡು, ತಾಳ್ಮೆ ಅನ್ನುವ ವಿಚಾರವನ್ನ ಮೈಗೂಡಿಸ್ಕೊ. ನಿನ್ನ ಗಂಡನ ಜೊತೆ ಸಂಸಾರ ನೆಟ್ಟಿಗೆ ಚೆನ್ನಾಗಿ ಶ್ರೇಷ್ಠ, ನೀನಂತ ಅದ್ಭುತವಾದ ಹೆಣ್ಣುಮಗಳಾಗಿದ್ದೀಯವ. ಇವತ್ತು ನಿನಗಿರೋ ಪ್ರಬುದ್ಧತೆ, ನಿನಗಿರೋ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇದು ಹಿಂಗೆ ಇರುತ್ತೆ ಅಂತ ಅಲ್ಲ. ಮಾಗ್ತಾ ಅವ್ರು ನಿನ್ನನ್ನು ಕರೀತಾರೆ, ಎಲ್ಲ ಸರಿ ಹೋಗುತ್ತೆ. ಬದುಕಿರು ಅಂತ ಅದ್ಭುತ ದಿನ ಬರ್ತವೆ. ನಂಗೆ ಸಾವು ಅಂದ ತಕ್ಷಣ ಮೈಕೈಯೆಲ್ಲ ಉರಿದೋಗ್ಬಿಡ್ತು ನೀನು ನೋಡಿದಾಗ. ಇಷ್ಟೇ ಸಮಯ ಇದೀಯ, ಇನ್ನೊಂದು 4 ವರ್ಷ ಇರು, ಎಲ್ಲ ನೀನು ಅಂದ್ಕೊಂಡಂಗೆ ಆಗುತ್ತೆ. ಆದರೆ ನಿನ್ನ ತವರು ಮನೆ ಮತ್ತೆ ನಿನ್ನ ನಡುವಿನ ಸಂಬಂಧ ಸರಿ ಹೋಗೋದು ಎಷ್ಟು ಮುಖ್ಯವೋ, ನಿನ್ನನ್ನು ಕರ್ಕೊಂಡು ಬಂದು ದೇವತೆಯಂತೆ ನೋಡ್ಕೊಳ್ತಾ ಇರೋ ಈ ವ್ಯಕ್ತಿಯ ಮನೆತನವೂ ಕೂಡ ನೆಮ್ಮದಿಯಾಗಿರ್ಬೇಕು. ಒಂದು ಮಗು ಬಿಟ್ಬಿಟ್ಟು ಈಗ ಸಂಸಾರ ಎಷ್ಟು ವರ್ಷ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿರೋರಿಗೆ ಹೆಣ್ಣು ಸಿಗ್ತಿಲ್ಲವ, ನೀನೇನೋ ಮಾಡ್ಕೊಂಡು ಹೋಗ್ಬಿಡ್ತೀಯ. ಅವ್ರ ಮನೆ ಬೆಳಗೋದು ಹೇಗೆ, ಅವ್ರ ಮನೆ ಇರೋದು ಹೇಗೆ, ಅಥವಾ ಅವ್ರ ಜೀವನ ಹೇಗೆ? ಹೌದು ಸರ್. ನಮ್ಮನ್ನ ಬೇಡ ಅನ್ನೋರು ಅದು ಯಾರೇ ಆಗಿರ್ಲಿ, ಅವ್ರು ಬೇಕು ಅನ್ನೋರ್ಗು ಕಾಯು ಸೈಡಲ್ಲಿ ಇಡು. ನೀನೇ ಸರ್ವಸ್ವ ಅಂದ್ಕೊಂಡಿರೋ ಅಪರಿಚಿತರಾಗ್ಲಿ ಅವ್ರಿಗೆ ಪ್ರಾಣ ಕೊಡು, ಅದು ಬದುಕು. ಅವ್ರು ಬೇಡ ಅನ್ನೋರ್ಗೋಸ್ಕರ ಪ್ರಾಣ ಕೊಡ್ತಾರಂತೆ, ನೀನು ಮುಖ್ಯ ಕಣೆ, ನೀನೇ ನಂಗೆ ಪ್ರಾಣ ಕಣೆ ಅನ್ನೋ ಇವ್ರನ್ನ ಅನಾಥ ಮಾಡ್ತಾರಂತೆ. ಇದು ಯಾವ ಸೀಮೆ ಬದುಕವ ಇದು? ಬದುಕನ್ನ ಬರೀ ಸ್ವಾರ್ಥವಾಗಿ ರಕ್ತ ಸಂಬಂಧದಿಂದ ಯೋಚನೆ ಮಾಡಬೇಡ. ಕೃಷ್ಣನ ದೃಷ್ಟಿಯಿಂದ ಯೋಚನೆ ಮಾಡು, ಧರ್ಮದ ದೃಷ್ಟಿಯಿಂದ ಯೋಚನೆ ಮಾಡು. ಕೃಷ್ಣ ಪಾಂಡವರ ಪರ ನಿಂತದ್ದು ನನ್ನ ಅತ್ತೆ ಮಕ್ಕಳು ಅಂತ ಅಲ್ಲ, ಧರ್ಮ ಅವ್ರ ಕಡೆ ಇದೆ ಅಂತ. ಅದಕ್ಕೆ ಯಾರೋ ಕೃಷ್ಣನನ್ನ ಕೇಳುವಂಥದ್ದು, ಪಾಂಡವ್ರ ಕಡೆನೇ ಯಾಕೆ ಅಂತ. ಪಾಂಡವರು ನನ್ನ ಅತ್ತೆ ಮಕ್ಕಳು ಅಂತ ನಿಂತದ್ದಲ್ಲ, ಅವ್ರ ಕಡೆ ಧರ್ಮ ಇದೆ ಅಂತ ಅವ್ರ ಪರ ನಿಂತದ್ದು. ಒಂದು ವೇಳೆ ಅವ್ರ ಅಧರ್ಮಿಗಳಾಗಿದ್ರೆ ಮೊದ್ಲು ಇವ್ರನ್ನೇ ಕೊಲ್ತಿದ್ದೆ ನಾನು ಅಂತ. ಸೊ ಈಗ ನೀವು ಇದನ್ನ ರಕ್ತ ಸಂಬಂಧ, ತವ್ರ ಮನೆ, ಈ ಎಲ್ಲ ಆಯಾಮಗಳನ್ನು ಮೀರಿ ನನ್ನನ್ನು ಯಾರು ಬೇಕು ಅಂತಿದ್ದಾರೆ, ನಾನು ಯಾರಿಗೆ ಬೇಕು, ನನ್ನನ್ನು ಯಾರು ಪ್ರೀತಿಸ್ತಾ ಇದ್ದಾರೆ ಅವರಿಗೋಸ್ಕರ ಬದುಕೋದು ಜೀವನ. ಎಷ್ಟೋ ಸಾರಿ ನಾವು ಒಡ ಹುಟ್ಟಿದವರು, ಜೊತೆ ಇದ್ದವರು, ಇವ್ರು ಯಾರಿಗೂ ಬೇಡವಾಗಿರೋ ಎಷ್ಟೋ ಜನ, ಎಲ್ಲೋ ಪರಿಚಯ ಆದ, ಎಲ್ಲೋ ಕೆಲಸದ ಜಾಗದಲ್ಲಿ ಪರಿಚಯ ಆದ ಕೆಲವೊಬ್ಬರ ಪ್ರೀತಿ, ಸ್ನೇಹ, ಫ್ರೆಂಡ್ಶಿಪ್, ಇವುಗಳಿಗೋಸ್ಕರ ಪ್ರಾಣ ಇಟ್ಕೊಂಡು ಬದುಕ್ತಾವ್ರಿ. ಯಾಕಂದ್ರೆ ಅವ್ರನ್ನ ಲೋಕ ಅನಾಥ ಅಂತ ಕರಿಬಹುದು. ಬಟ್ ಯಾರ್ಯಾರು ಪರಿಚಯ ಆಗಿರ್ತಾರೆ ಅವ್ರ ಕಾರಣಕ್ಕೆ ಜೀವ ಗಟ್ಟಿ ಇಟ್ಕೊಂಡು ಬದುಕ್ತಾ ಇರ್ತಾರೆ. ಇನ್ನು ಹುಟ್ಟಿಸಿದವರು, ಎತ್ತವರು, ಒತ್ತವರು, ಒಡ ಹುಟ್ಟಿದವರು ಎಲ್ಲ ಕೈ ಬಿಟ್ಬಿಟ್ಟಿರ್ತಾರೆ. ಏನೋ ಕಾರಣ ಅವ್ರ ಹಣೆ ಬರ, ಅಯ್ಯೋ ನಂಗೆಲ್ಲ ಕೈ ಬಿಟ್ಬಿಟ್ರು ಅಂತ ಸತ್ತಿಲ್ಲ. ಹೇಗೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋನ್ಗೆ ಯಾವುದಾದ್ರೂ ಒಂದು ಮರದ ಬೇರು ಸಿಕ್ಕರೆ ಅಯ್ಯೋ ಬದುಕೊಂಡ್ಬಿಡ್ತೀನಿ ಅಂತ ಅನ್ಸುತ್ತೋ, ಹಂಗೆ ಈ ಬದುಕಿನ ಪ್ರವಾಹದಲ್ಲಿ ಎಲ್ಲರೂ ಕೈ ಬಿಟ್ರೆ ಯಾರಾದ್ರೂ ಒಬ್ರು ಪ್ರೀತಿಸೋರು ಸಿಕ್ಬಿಟ್ರೆ ಸಾಕು ಸರ್, ಅವ್ರಿಗೋಸ್ಕರ ಜೀವನ ಮಾಡ್ತೀನಿ ಸರ್ ಅನ್ನೋ ಎಷ್ಟೋ ಅನಾಥರಿದ್ದಾರೆ. ಅವ್ರಿಗೆ ನಮ್ಮ ಅಪ್ಪನೇ ಬೇಕು, ಅಮ್ಮನೇ ಬೇಕು, ಅಕ್ಕನೇ ಬೇಕು, ತಂಗೇ ಬೇಕು ಅಂತ ಇಲ್ಲ. ಯಾರಾದರೂ ನೀನು ಉಂಡ ತಿಂದ ಅಂತ ಕೇಳೋರು ಇದ್ರೆ ಸಾಕು ಸರ್, ನನಗೆ ಅಷ್ಟೇ ಸಾಕು ಸರ್, ನನ್ನ ಜೀವನದಲ್ಲಿ ಒಬ್ಬಂಟಿಯಾಗಿ ಬದುಕಿ ಸಾಕಾಗಿದೆ ಸರ್, ಏನೂ ಇಲ್ಲ ಅನ್ನೋರ್ಗೆ ಹಂಗೆ. ಇಲ್ಲ ಕಣೆ ನನಗೆ ನೀನು ಬೇಕು ಅನ್ನೋ ಗಂಡ, ಆಗಿನ್ನು ಹುಟ್ಟಿರೋ ಅಥವಾ ಚಿಂದಂಗಿರೋ ಮಗು, ಎಲ್ಲ ಚೆನ್ನಾಗಿರೋ ಸಂಸಾರ, ಅತ್ತೆ ಮಾವ, ನೀನು ನೋಡ್ರಿ ಹಿಂಗೆ. ಹಾಗಾಗಿ ಇರೋದನ್ನು ಕಳ್ಕೊಳ್ಬೇಡವಾ.
ಬದುಕಿನ ಬಗ್ಗೆ ಯೋಚನೆ ಮಾಡು, ಸಾವಿನ ವಿಚಾರ ಬಿಟ್ಬಿಡು, ಚೆನ್ನಾಗಿ ಬದುಕ್ತೀಯ. ನಿನಗಂತ ನನ್ನ ಪ್ರಕಾರ ನಿಮ್ಗೆ ತುಂಬ ಪ್ರಬುದ್ಧತೆ ಇದೆ, ನಿಮ್ಮ ಧ್ವನಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇದೊಂದು ವಿಚಾರದಲ್ಲಿ ಯಾಕೋ ನಿನಗೆ ಹಂಗೆ ಅನಿಸಿರ್ಬೋದು. ಇಟ್ಸ್ ಓಕೆ. ಹೌದು ಸರ್, ಈ ತರ ಅನ್ಸಿರೋದು ನಾನು ಯಾರ ಹತ್ರನೂ ಹೇಳಿಲ್ಲ, ಯಾರ ಹತ್ರನೂ ಕೇಳಿಲ್ಲ. ಇವತ್ತು ನನಗೆ ನಿಮ್ ಕೆಲವು 2 ಪಾಯಿಂಟ್ಸ್ ನನಗೆ ತುಂಬಾ ಮನ್ಸಿಗೆ ತಡ್ತು. ಒಂದು, ಮೊದಲನೇದು, ನಾನು ನಿಮ್ಮ ಹತ್ರ ಇಷ್ಟು ಬುದ್ಧಿ ಹೇಳಂತ ಗುರುಗಳ ಸ್ಥಾನದಲ್ಲಿ ಇರುವಂತ ನಿಮ್ಮ ಹತ್ರನೇ ನಾನು ಸಾಯ್ಬೇಕು ಅನ್ನಿಸ್ತಿದೆ ಹೇಳಿದ್ದು, ಅದು ಒಂದು ಕ್ಷಮೆ ಕೇಳ್ತೀನಿ. ಇನ್ನೊಂದು, ನನ್ ಗಂಡಂಗೆ ಸರ್ ಪಾಪ ನಾನು ಈ ತರ ಯೋಚನೆನೆ ಮಾಡಿರ್ಲಿಲ್ಲ, ನನ್ ಗಂಡಂಗೆ ಹಿಂಗಾಗುತ್ತೆ, ನನ್ ಸತ್ತ ಆದ್ಮೇಲೆ ಏನಾಗ್ಬೋದು, ಮನೆ ದೀಪ ಈ ತರದ್ದೆಲ್ಲ ಹೇಳಿರಲ್ಲ. ನನ್ ದೇವ್ರಣ್ಣೆ ನಾನು ಈ ತರ ಎಲ್ಲ ಯೋಚನೆನೆ ಮಾಡಿರ್ಲಿಲ್ಲ. ಬೇಜಾರ್ ಅನಿಸ್ತದೆ ನಿಜವಾಗ್ಲೂ. ಬಂದ ತಕ್ಷಣನೇ ಫಸ್ಟ್ ಈ ತರ ಯೋಚನೆ ಮಾಡಿದಕ್ಕೆ ಕಾಲಿಗೆ ಬಿದ್ದು ನನ್ ಕ್ಷಮೆ ಕೇಳ್ತೀನಿ. ನನ್ಗೆ ಏನಂದ್ರೆ ಗಂಡನನ್ನ ನಾನಾ ವಿಚಾರದಲ್ಲಿ ಸಿಗಾಕ್ಸ್ಬಿಡ್ತಾರೆ, ಕಾಯ್ತಾ ಇರ್ತಾರವ ಜನ. ನನ್ ದೇವ್ರಣ್ಣ ಈ ತರ ಎಲ್ಲ ಥಿಂಕೆ ಮಾಡಿರ್ಲಿಲ್ಲ ಸರ್. ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನ್ ಥಿಂಕೆ ಮಾಡಿರ್ಲಿಲ್ಲ. ಬಟ್ ಪದೇ ಪದೇ ಇದೇ ತರನೇ ಯೋಚನೆ. ಯಾಕೆ ಅಂತ ಗೊತ್ತಾಗುತ್ತೆ ಲಾಸ್ಟ್ ಅಲ್ಲಿ ಬರ್ತಾ ಗೊತ್ತಾಗುತ್ತೆ. ಸ್ವಲ್ಪ ದಿನ ಕಳೆದಾದ್ಮೇಲೆ ಅನ್ಸುತ್ತೆ ಇದು ತಪ್ಪು, ಇದು ಸರಿ ಅಂತ ಅನಿಸ್ತಿದೆ. ಹೆಂಗಾಗ್ತಿದೆ ಈ ತರ ಪರ್ಸನಲ್ ಆಗಿ ಪಬ್ಲಿಕ್ ಅಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಪ್ಲೀಸ್ ಯಾರುನು ಏನು ಅನ್ಕೋಬೇಡಿ, ನೀವು ಏನು ಅನ್ಕೋಬೇಡಿ ಸರ್. ಅದ್ ನಾನು ಹೇಳಿವಾ, ನೀನ್ ಅಷ್ಟು ನಂಬಿಕೆ ಇಟ್ಟು ಬಂದಿರೋದು ನನ್ನ ಭಾಗ್ಯ. ಅದು ನೀವು ನನಗೆ ಅಷ್ಟು ಗೌರವ ಕೊಡ್ತೀರ ಅನ್ನೋ ಕಾರಣಕ್ಕೆ ಕೆಲವೊಂದನ್ನು ಕೋಪದಲ್ಲಿ ಹೇಳಿರ್ತೀನಿ. ಅದು ಬಿಟ್ಟರೆ ನಾನು ಯಾರವ ನಿನಗೆ ಹೇಳಲಿಕ್ಕೆ? ನಾನು ಯಾರು ನಿನ್ನ ಮೇಲೆ ಕೋಪಗೊಳ್ಳಲಿಕ್ಕೆ? ನೀವು ನನಗೆ ಆ ಸ್ಥಾನ ಕೊಟ್ಟಿದ್ದೀರಾ ಅಂತ ಕೆಲವೊಂದನ್ನು ನಾನು ನಿಮ್ಮ ಹೃದಯಕ್ಕೆ ಇಳೀಲಿ ಅಂತ ಗಟ್ಟಿಯಾಗಿ ಹೇಳಿರ್ತೀನಿ ಅಷ್ಟೆ. ಅದು ಬಿಟ್ಟರೆ ನೀವು ಬಂದ ಮನೆಯನ್ನು ಚೆನ್ನಾಗಿ ಸಾಕ್ತಾ ಇದ್ದೀರಿ, ಚೆನ್ನಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಳಕು ತುಂಬುತ್ತಾ ಇದ್ದೀರಿ, ಎಲ್ಲ ಹಾಗೆ ಆಗುತ್ತೆ. ಆ ಮನೆಗಳು ಬರ್ತವೆ. ಇನ್ನೂ 4 ವರ್ಷ ಇರು, ಒಳ್ಳೇದಾಗುತ್ತೆ, ಸಮಯ ಬೇಕು. ಇವಾಗ ಅನ್ಸುತ್ತೆ ಸರ್ ನಿಮ್ ಮಾತನ್ನ ಕೇಳಿ. ಅವರು ಬರ್ದ್ರೆ ಏನು, ಬರ್ದೇ ಇದ್ರೆ ಏನು, ಬಿಟ್ಬಿಡೋಣ, ಇದೇ ಲೈಫು, ಇದೇ ರಿಯಾಲಿಟಿ, ಹಿಂಗೆ ಹೋಗ್ಬಿಡೋಣ ಅಂತ ಇವಾಗ ಅನಿಸ್ತಾ ಇದೆ ನನಗೆ ಕೆಲವು ಮಾತು. ಚೆನ್ನಾಗಿ ಬದುಕು, ಆ ಕಡೆ ಪಾಲಿಗೆ ಅದು ಬರ್ಲಿ. ಈಗ ನಿನ್ನ ಪಾಲಿಗೆ ಹೊಲ ಕೊಟ್ಟಿದ್ದಾನೆ ದೇವರು, ಅದನ್ನ ಉಳುಮೆ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ಆ ಬೆಳೆಯನ್ನು ಅನ್ನ ಮಾಡ್ಕೊಂಡು ತಿಂದ್ಕೊಂಡು ಜೀವ ಉಳಿಸ್ಕೊಂಡು ಸಂಭ್ರಮದಿಂದ ಕಳಿ. ಈ ಪ್ರಕೃತಿ ನಡುವೆ ಮತ್ತೆ ಸಿಗಲ್ಲವ ಈ ಬದುಕು. ಏನೇನೋ ಕಾರಣಗಳಿಗೆ ಸಾಯೋದ್ರಕ್ಕಿಂತ ಮುಂಚೆ ಯೋಚನೆ ಮಾಡಿಯೇ ಇಂಥ ವಿವೇಕ ಜನ್ಮ, ಇಂಥ ಪ್ರೀತಿ ತುಂಬಿದ, ಇಂಥ ಸುಖ ದುಃಖ ಇರೋದು ಹೌದು. ಆದರೆ ಅದರ ಜೀವನದ ಬ್ಯೂಟಿನೇ ಅದು. ಅದನ್ನ ಕಳ್ಕೊಳ್ಬೇಡಿ. ಅದೆಂಥದ್ದೇ ಸ್ಥಿತಿ ಬರಲಿ, ಈ ಭೂಲೋಕ ನಿಜವಾದ ಸ್ವರ್ಗ. ಇಲ್ಲಿ 4 ದಿನ ಬದುಕಿ ನಮ್ಮ ಕರ್ಮ ಕಳೆದು ಬಿಟ್ರೆ ಮುಂದೆ ಅತ್ಯುತ್ತಮವಾದದ್ದು ಇನ್ನೂ ಏನೋ ಸಿಗುತ್ತೆ. ಹಾಗಾಗಿ ಇರೋ ತಕ್ಕ ಸಾಯೋ ಆಸೆ, ಸತ್ತ ಮೇಲೆ ಬದುಕೋ ಆಸೆ ಅನ್ನಂಗೆ ಆಯ್ತದ ಕತೆ ಅಲ್ವಾ? ಯಾಕಂದ್ರೆ ಸತ್ತಿರೋ ಯಾವುದೇ ಪ್ರೇತಾತ್ಮದ ವಿಚಾರ ತಗೊಂಡ್ರು ಅವು ಈ ಕಡೆ ಆಲೋಕಕ್ಕೂ ಹೋಗೋಕ್ಕಾಗಲ್ಲ, ಈ ಕಡೆ ಇಲ್ಲಿ ಬರ್ಲಿಕ್ಕೆ ದೇಹ ಬಿಟ್ಬಿಟ್ಟಿದಾವ ಆಲ್ರೆಡಿ. ಏನೋ ಮಾಡ್ಕೊಂಡು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡು, ಯಾಕಂದರೆ ಸತ್ತುಬಿಟ್ರೆ ಸಾಕು ಅನ್ನೋ ದುಃಖದಲ್ಲಿ ಆ ನೋವಿನ ಆ ನಶೆಯಲ್ಲಿ ಏನೋ ಮಾಡ್ಕೊಂಡ್ಬಿಡ್ತವೆ. ಅದಾದಮೇಲೆ ಅವಕ್ಕೆ ಆಲೋಕಕ್ಕೂ ಎಂಟ್ರಿ ಇರಲ್ಲ. ಈ ಮಧ್ಯದಲ್ಲಿ ಯಾವುದಾದ್ರೂ ದೇಹ ಸಿಗುತ್ತಾ ಅಂತ ಹುಡುಕ್ತಾ ಇರ್ತವೆ. ಹಾಗೆ ಹುಡುಕುವಾಗ ದುರ್ಬಲ ಮನಸ್ಥಿತಿಗಳ ಒಳಗಡೆ ಹೊಕ್ಕಿಬಿಡ್ತವೆ. ಅದು ಬೇರೆ ಕತೆ. ಹಾಗಾಗಿ ನಾನು ಹೇಳೋದು, ದೇಹ ಆರೋಗ್ಯವಾಗಿದೆ, ಚೆನ್ನಾಗಿದೆ, ಕೆಟ್ಟಿರೋದು ಸರಿ ಹೋಗೋದು ಪವಾಡದಂತೆ. ಏನೋ ಕೆಲವು ಸಂಬಂಧಗಳು ಕೆಟ್ಟಿರ್ಬೋದು, ಪವಾಡದಂಗೆ ಸರಿ ಹೋಗ್ಬಿಡ್ತವೆ. ಬದುಕಿರ್ಬೇಕು, ಅದಕ್ಕೆಲ್ಲ ಸಾಕ್ಷಿ ಆಗಬೇಕು ಅಂದರೆ, ಹೌದಲ್ಲ? ಆತುರ ಬೇಡ, ತಾಳ್ಮೆ ಇಡ್ಕೋ, ಮಗು ಚೆನ್ನಾಗಿ ಸಾಕು, ಗಂಡನ ಚೆನ್ನಾಗಿ ನೋಡ್ಕೋ. ಖಂಡಿತ ನಿನ್ನ ತವ್ರ ಮನೆಯನ್ನು ನೀನು ಸೇರ್ತೀಯ, ಎಲ್ಲರ ಜೊತೆ ಮಾತಾಡ್ತೀಯ. ಅವರೆಲ್ಲ ಬೇಜಾರುಗಳು ಎಲ್ಲ ಅವರೆಲ್ಲ ಕಡೀಲಿ, ಅವೆಲ್ಲ ನಿಧಾನಕ್ಕೆ ಹೀಲ್ ಆಗ್ತವೆ. ಸಮಯವೇ ಅದೆಲ್ಲ ಮಾಗಿಸುತ್ತೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಡು. ನಿನ್ಗೆ ಒಳ್ಳೇದಾಗ್ಲವಾ, ಚೆನ್ನಾಗಿರು ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಶುಭವಾಗ್ಲಿ ತಾಯಿ. ಗೋವಿಂದ. ನೋಡಿ, ಕತೆ ಸ್ವಲ್ಪ ವಿಚಿತ್ರ. ಈ ಹೆಣ್ಮಗಳು ಬಹಳ ಒಂದು ವರ್ಷದ ಹಿಂದೆ ಫೋನ್ ಮಾಡಿದ್ರು. ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲದೆ ಇದ್ರು ನಾನು ಓಡ್ ಬಂದು ಮದುವೆ ಆಗ್ಬಿಟ್ಟಿದ್ದೀನಿ ಅಂತ.
ಈಗ ಓಡ್ ಬಂದಿದ್ದಾರೆ, ಮದುವೆ ಆಗಿದ್ದಾರೆ, ಮಗು ಆಗಿದೆ, ಗಂಡ ಚೆನ್ನಾಗಿ ನೋಡ್ಕೊಳ್ತಾವ್ರೆ. ಈಗ ಅಯ್ಯೋ ತವ್ರ ಮನೆಯವ್ರು ಮಾತಾಡಿಸ್ತಿಲ್ವಲ್ಲ ಅಂತ ಸತ್ತು ಬಿಡ್ತೀನಿ ತವ್ರ ಮನೇಲಿದ್ದಾಗ ಗಂಡ ಹುಡುಗ ಬೇಕು ಅಂತ ಓಡ್ ಬಂದಿದ್ದು, ಈಗ ಇಲ್ಲಿ ಸಿಕ್ಕಾಗ ಅವ್ರು ಬೇಕು ಅಂತ. ಇದು ಹಿಂಗೆ ಮನುಷ್ಯನ ಬುದ್ಧಿ, ಏನು ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ವಿವೇಕ ಬಳಸಬೇಕಷ್ಟೇ. ಪಾಪ ಒಳ್ಳೆ ಹುಡುಗಿ, ಗಂಡನ ಹಿತವನ್ನು ಬಯಸ್ತಾ ಇದ್ದಾರೆ. ಒಳ್ಳೇದಾಗ್ಲವ, ನಿನ್ನ ತವ್ರ ಮನೆಗೂ ಒಳ್ಳೇದಾಗಲಿ, ಶುಭವಾಗಲಿ.